ವೆಲ್ಕಮ್ ಬ್ಯಾಕ್ ಅನ್ಶಾಮ್ನ ಕಿಚನ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ನೀವು ಸೂಪರಾಗಿ ಇರ್ತೀರಾ? ನೀವು ಸೂಪರಾಗಿ ಇದ್ದೀರಾ? ಬನ್ನಿ, ಈಗ ನಾವೊಂದು ಮಸಾಲೆ ಉಪ್ಪಿಟ್ಟು ಮಾಡ್ಕೊಂಡು ಬರೋಣ. ಅದಕ್ಕೆ ಮೊದಲಾಗಿ ಪಾನ್ ಇಟ್ಬಿಟ್ಟು ಅದಕ್ಕೆ ರವೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಉಪ್ಪಿಟ್ಟು ಅಂದರೆ ನಿಮಗೆ ಯಾವುದೇ ರೀತಿಯ ತರಕಾರಿ ಹಾಕ್ಬಿಟ್ಟು ನೀವು ಮಾಡ್ಬೋದು, ಚೆನ್ನಾಗಾಗ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿರತ್ತೀವಿ. ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ತೆಗೆದಿಟ್ಕೊಳ್ಳಿ. ಹೀಗೆ ಒಂದು ತಟ್ಟೆಲಿ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ತಟ್ಟೆಯಲ್ಲಿ ನೋಡಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಬೀನ್ಸು, ಕಡಲೆಬೇಳೆ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಇಷ್ಟೇ ತರಕಾರಿ ಇದ್ದಿದ್ದು ನನ್ನ ಹತ್ರ. ಪಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸೋಂಪು ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದೆ. ಈಗ ನಂತರ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈಗ ನೀರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ, ತುಂಬ ಫ್ರೈ ಆಗಬೇಕಂತಲ್ಲ, ನೋಡಿ ಇಷ್ಟು ಸಾಕು. ಅದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ಮನೇಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ ಫ್ರೆಂಡ್ಸಿಗೆಲ್ಲ. ಹಾಗೆ ಹೇಗೆ ಬಂತು ಅಂತೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಸಾಕು. ನನಗೆ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಲಿಕ್ಕೆ ಒಂದು ಉತ್ಸಾಹ ಬರ್ತದೆ. ನಂತರ ಬೀನ್ಸ್ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟೇ ಥರ ಬೀನ್ಸ್ ಮಾತ್ರ ಇತ್ತು ನನ್ನ ಹತ್ರ. ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟು, ಸ್ಪ್ರಿಂಗ್ ಆನಿಯನ್ನು, ಆಮೇಲೆ ಇದು ಆಲೂಗೆಡ್ಡೆ, ಆ ಥರ ಏನು ಬೇಕಾದರೂ ಸೇರಿಸ್ಕೋಬೋದು. ನಾಲ್ಕೈದು ಥರದ್ದು ತರಕಾರಿ ಸೇರಿಸ್ಕೊಂಡು ಮಾಡ್ಬೋದು. ನನ್ನ ಹತ್ರ ಸದ್ಯಕ್ಕೆ ಬೀನ್ಸ್ ಮಾತ್ರ ಇತ್ತು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು ಒಳ್ಳೆಯದು. ಕಲ್ಲುಪ್ಪು ಸೇರಿಸಿ ಹಾಕೋದು ನಾನು ಕಡಿಮೆ. ಪುಡಿ ಉಪ್ಪು ಹಾಕೋದು ಕಡಿಮೆ. ಕಲ್ಲುಪ್ಪೆ ಹಾಕಿ ಎಷ್ಟು ಕಲ್ಲುಪ್ಪೆ ಹಾಕೋದು ನಾನು. ಕಲ್ಲುಪ್ಪಲ್ಲಿ ಒಂಥರ ಹೊಸ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟುಬಿಟ್ಟು ಅದನ್ನು ಬೇಯೋಕ್ಕೆ ಬಿಟ್ಟುಬಿಡ್ತೀನಿ. ಸ್ವಲ್ಪ ಹೊತ್ತು ಬೇಯಲಿ ಅದು. ನೋಡಿ, ಈಗ ಇದು ಸ್ವಲ್ಪ ಬೆಂದಿದೆ. ಸ್ವಲ್ಪ ಹಾಗೆ ನೀರು ಬಿಟ್ಕೊಂಡಿದೆ. ಇದಕ್ಕೆ ನಾನು ಎಷ್ಟು ಬೇಕಾದಷ್ಟು ನೀರು ಸ್ವಲ್ಪ ಸೇರಿಸ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತೀನಿ. ಉಪ್ಪಿಟ್ಟು ಪುಡಿ ಮಾಡೋದಿಲ್ಲ. ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಅದಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇಲ್ಲ. ನಂತರ ಅದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಮಿಕ್ಸ್ ಕೊಟ್ಟುಬಿಟ್ಟು ಮುಚ್ಚಿಡಿ. ಚೆನ್ನಾಗಿ ಕುದೀಲಿ ಅದು. ನೋಡಿ, ಕುದೀತಾ ಇದೆ.
ಈಗ ಸ್ವಲ್ಪ ಉಪ್ಪು ಸಪ್ಪೆ ಎಲ್ಲ ನೋಡ್ಕೊಳ್ಳಿ. ಈಗ ನೋಡಿ ರವೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ. ಇದಕ್ಕೆ ಕ್ಯಾರೆಟ್ ಎಲ್ಲ ಹಾಕಿದರೆ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ. ಕ್ಯಾರೆಟ್ ಇರಲಿಲ್ಲ ನನ್ನ ಹತ್ರ. ಈಗ ನೋಡಿ ಬೇಯಲಿಕ್ಕೆ ಹೀಗೆ ಮುಚ್ಚಿಡಿ. ಇದೀಗ ಆಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ. ಬರೀ ರವೆದು ಉಪ್ಪಿಟ್ಟು ತಿಂದು 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 ಬೋರ್ ಆಗಿರ್ತದಲ್ಲ, ಅದಕ್ಕೆ ಸ್ವಲ್ಪ ರವೆಗೆ ಸ್ವಲ್ಪ ತರಕಾರಿ ಎಲ್ಲ ಸೇರಿಸಿ ಒಂದು ಮಸಾಲೆ ಉಪ್ಪಿಟ್ಟು ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಫ್ರೆಂಡ್ಸ್, ಇವತ್ತೆಲ್ಲ ರಜಾ ಅಲ್ಲ, ಹಾಗಾಗಿ ತುಂಬ ಬೊಬ್ಬೆ ಉಂಟು. ನಾನು ಇಲ್ಲಿ ಏನೋ ಫಂಕ್ಷನ್ ಆಗ್ತಾಯಿದೆ ಕೆಳಗಡೆ, ಹಾಗಾಗಿ ತುಂಬ ಬೊಬ್ಬೆ ಉಂಟು. ಈ ರೆಕಾರ್ಡ್ ಮಾಡುವಾಗ ತುಂಬ ಬೊಬ್ಬೆ ಇತ್ತು.